ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ನಿವಾಸಿಗಳ ನಡುವೆ ಫೈಟ್ ಆಗಿದೆ. ಈ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ನಿವಾಸಿಗಳ ನಡುವೆ ಫೈಟ್. ತಡರಾತ್ರಿ ನಡೆದ ಮಾರಾಮಾರಿಯಲ್ಲಿ ಮಹಿಳೆ ಸಾವು. ಫರ್ಹಾನಾ ಖಾನಂ 54 ವರ್ಷ, ಕೊಲೆಯಾದಂತಹ ಮಹಿಳೆ. ತುಮಕೂರು ನಗರದ ವೀರಸಾಗರದಲ್ಲಿ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ನಡೆದಂತಹ ಗಲಾಟೆಯ ವೇಳೆ ಹಲ್ಲೆ ಆಗಿದೆ. ಚಿಕಿತ್ಸೆ ಫಲಿಸದೆ ಇವತ್ತು ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಿಲಕ್ ಪಾರ್ಕ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಉಗುರಲ್ಲಿ ಹೋಗೋ ವಿಚಾರ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಹಂಗೆ ಅಕ್ಕಪಕ್ಕದವರು ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಂಗಂತೇಳಿ ಕೊಲೆ ಮಾಡೋ ಹಂತಕ್ಕೆಲ್ಲ ಹೋಗಬಾರ್ದು, ಮಾರಣಾಂತಿಕವಾಗಿ ಹಲ್ಲೆ ಮಾಡೋ ಹಂತಕ್ಕೆಲ್ಲ ಹೋಗಬಾರ್ದು. ಬಟ್ ಇಲ್ಲಿ ಅದು ಆಗೋಗ್ಬಿಟ್ಟಿದೆ. ಆಸ್ಪತ್ರೆ ಪಾಲಾಗಿದ್ರಂತೆ ಮಹಿಳೆ 54 ವರ್ಷದ ಫರ್ಹಾನಾ ಖಾನಂ. ಈಗ ಕೊನೆ ಉಸಿರು ಎಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಅಮ್ಮಗೆ ಸಾಯಿಸ್ಬಿಟ್ಲು ಕೊಲೆ ಮಾಡಿ. ಅವ್ರು 4 ಜನಗೂ ಬಿಡಬೇಡ್ದು ಸರ್, ಪಾನ್ಸಿ ಕೊಡ್ಬೇಕು ಅವ್ರಿಗೆ. 4 ಜನಗೂ ಬಿಡಬೇಡ್ದು. ನಮ್ಮ ತಾಯಿ ಹಂಗೆ ಗಲಾಟೆ ಮಕ್ಕಳು ವಿಷಯಕ್ಕಾಗಿತ್ತು. ಅವ್ರದೇ ಮಕ್ಕಳು, ಅವ್ರ ಮಕ್ಳಿಗೂ ನಮ್ಮ ಮಕ್ಳದ್ದು ವಿಷಯ ಸರ್ ಇದು. ನಮ್ಮ ತಾಯಿಗೆ ಹೊಡಿಬೇಡ್ದಿತ್ತು. ಆಟ ಆಡ್ಬೇಕಿದ್ರ ಮೇಲೆ ಜಗಳ ಆಯಿತು. 4 ದಿವಸ ಆಗಿತ್ತು ಜಗಳ ಆಗಿ. ಮುಂಚೆ 4 ದಿನ ಆಗಿತ್ತು. ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ಗೂ ಕರೆದಿದೆ. ನಾನು ಹೇಳ್ದೆ ಪೊಲೀಸ್ ಮುಂದೆನೂ, ನೋಡಿ ಸರ್ ಹಿಂಗೆ ನಮ್ಮ ನಿಂತ್ಕೊಳಕ್ಕೆ ಕೊಡ್ತಾ ಇಲ್ಲ, ಬೈಕೊಂಡು ಹೋಗ್ತವ್ರೆ ಅಂತ ಹೇಳ್ದೆ ನಾನು. ಆಮೇಲೆ ಏನು ಮಾಡ್ದು, ಇವನು ಜಗಳ ಮಾಡ್ದಲ್ಲ, ನಮ್ಮ ಮಾಮೂನ ಮಗಳೂ ಅವಳು ಇತ್ತಲ್ಲ ಅಲ್ಲಿ ಜಗಳ ಮಾಡ್ತಿತ್ತು. ನನ್ನ ತಮ್ಮ ಅಣ್ಣ ಹೋಗಿ ಅಲ್ಲಿ ನಿಂತ್ಕೊಂಡಿತ್ತಂತೆ. ಇವನು ಹೋಗಿ ಏನು ಮಾಡವನೇ, ಜಗಳ ಮಾಡಿ ಹೊಡಿತಿತ್ತು. ಹಿಂದ್ಗಡೆಯಿಂದ ರಾಡ್ ತಗೊಂಬಂದು ಮಕ್ಕಳು ವಿಚಾರಕ್ಕೆ ಹಿಂದ್ಗಡೆಯಿಂದ ಇಲ್ಲಿ ಇಕ್ಕೊಂಡು ರಾಡು ಬಂದು ನಮ್ಮ ಮಗಳಿಗೂ ಫಸ್ಟು ಹೊಡೆದವನೆ, ಆಮೇಲೆ ನಮ್ಮ ಹೆಂಗಸರಿಗೆ ಹೊಡೆದವನೆ. 2 ಏಟು, ಒಂದು ಏಟು ಬೀಳ್ತಿದ್ದಂಗೆ ಇನ್ನೊಂದು ಏಟು ಹೊಡೆದವನೆ. ಅಲ್ಲಿಂದ ರಕ್ತ ಹೋಗೈತೆ. ಅಲ್ಲಿಂದ ಯಾರೂ ಎತ್ತಾಕಿಲ್ಲ. ಅವರು ನಮ್ಮ ಮಕ್ಕಳು ಇಬ್ಬರು ಎತ್ತಾಕೊಂಬಂದವ್ರೆ. ಯಾರು ಸೈಯದ್ ಸಾದತ್ತು, ದಾದಾ ಪೀರ್ ಅಂತ ಇಬ್ಬರು